ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಶೂಟಿಂಗ್ ಮಾಡಿದ್ದಾರೆ. ತುಮಕೂರಿನ ನಾಮದ ಚಿಲುಮೆಯಲ್ಲಿ ಗೇಟ್ ಬಳಿ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಶೂಟಿಂಗ್. ತುಮಕೂರಿನ ನಾಮದ ಚಿಲುಮೆ ಗೇಟ್ ಬಳಿ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ. ಚಿತ್ರೀಕರಣದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರಿನ ಎಸಿಎಫ್ ಪವಿತ್ರ ನೇತೃತ್ವದಲ್ಲಿ ದಾಳಿಯಾಗಿದೆ. ಕಳೆದ 5 ದಿನಗಳಿಂದ ನಡೀತಾ ಇದ್ದ ಚಿತ್ರೀಕರಣಕ್ಕೆ ಅರಣ್ಯಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಶೂಟಿಂಗ್. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಲೈಟು ಜೊತೆಗೆ ಅಡುಗೆ ಸಾಮಗ್ರಿಗಳು, ಚೇರ್ಗಳನ್ನ ಟಿಟಿ ವಾಹನ ಜೊತೆಗೆ ಸೀಸ್ ಮಾಡಿದ್ದಾರೆ. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ನಟ ರಕ್ಷಿತಾ ಸಹೋದರ ರಾಣಾ ನಟಿಸ್ತಾ ಇದ್ದ ಚಿತ್ರ ಇದು. ಸುಮಾರು 50ರಿಂದ 100 ಜನರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ವನ್ಯಜೀವಿಗಳಿರುವ ನಾಮದ ಚಿಲುವೆ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ ಎನ್ನುವ ಆರೋಪದ ಮೇರೆಗೆ ಅರಣ್ಯಾಧಿಕಾರಿಗಳು ದಾಳಿಗೆ ಮುಂದಾಗಿದ್ದಾರೆ. ಫಿಲಮ್ ಅಲ್ಲ ಡ್ಯಾನ್ಸ್ ಆಡೋದು, ಹಾಡಾಡೋದು ಎಲ್ಲ ಶೂಟಿಂಗ್ ಮಾಡ್ಕೊಳ್ಳೋದು ಅಂತ ಕ್ಯಾಮರಾದಲ್ಲಿ ಮಾಡ್ತಾರಲ್ಲ ಚಿನ್ನಿ. ನೋಡು, ಇವರೆಲ್ಲರೂ ಆಕ್ಟರ್ಸ್ ಇರ್ತಾರೆ. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ. ಈಗ ಅರಣ್ಯ ಇಲಾಖೆಯವರು ದಾಳಿ ಮಾಡಿದ್ದಾರೆ. ನಾಮದ ಚಿಲುಮೆಯಲ್ಲಿ ಸಿನಿಮಾ ಚಿತ್ರೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತುಮಕೂರು ಡಿಎಫ್ಒ ಅನುಮತಿ ಹೇಳಿಕೆ ಕೊಟ್ಟಿದ್ದಾರೆ. ನಾಮದ ಚಿಲುಮೆಯಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಡಿಎಫ್ಒ ಅನುಪಮ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಸಿಎಫ್ ಆರ್ಒ ಜೊತೆಗೆ ಸಿಬ್ಬಂದಿ ಭೇಟಿ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ತರುಣ್ ಸುಧೀರ್ ಪ್ರೊಡಕ್ಷನ್ ಅಂತಿಮ ಈ ಬಗ್ಗೆ ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ. ನಾಮದ ಚಿಲುಮೆಯಲ್ಲಿ ಸಿನಿಮಾ ಚಿತ್ರೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಡಿಎಫ್ಒ ಅನುಪಮ ಹೇಳಿಕೆ ಕೊಟ್ಟಿದ್ದಾರೆ. ಎಸಿಎಫ್ ಆರ್ಒ ಜೊತೆಗೆ ಸಿಬ್ಬಂದಿ ಜೊತೆಗೆ ಭೇಟಿ ಮಾಡಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಿಸಲು ಸೂಚನೆ ಕೂಡ ಕೊಟ್ಟಿದ್ದಾರೆ. ತುಮಕೂರಿನ ಚಿಲುಮೆಯಲ್ಲಿ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಎಫ್ಐಆರ್ ದಾಖಲಿಸಲು ಕೂಡ ಸೂಚನೆ ಕೊಟ್ಟಿದ್ದಾರೆ. ತರುಣ್ ಸುಧೀರ್ ಪ್ರೊಡಕ್ಷನ್ ಅಂತ ತಿಳಿದು ಬಂದಿದೆ. ಹಾಗಾಗಿ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟು ದಾಳಿಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಎಫ್ಐಆರ್ ದಾಖಲು ಮಾಡಲು ಕೂಡ ಸೂಚನೆ ಕೊಟ್ಟಿದ್ದಾರೆ. ಚಿತ್ರತಂಡ ಮೊದಲೇ ಕೂಡ ಅನುಮತಿಗೆ ಅರ್ಜಿ ಕಳುಹಿಸಿತ್ತು, ಆದರೆ ಅನುಮತಿ ಕೊಟ್ಟಿಲ್ಲ ಅರಣ್ಯ ಇಲಾಖೆಯವರು. ಈಗ ತುಮಕೂರಿನ ಚಿಲುಮೆಯಲ್ಲಿ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ
ಪ್ರದೇಶದಲ್ಲಿ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ. ಪರ್ಮಿಷನ್ ಕೊಟ್ಟಿರಲಿಲ್ಲ, ಆದರೂ ಕೂಡ ಮುಂದಾಗಿದ್ದ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಲು ಸೂಚನೆ ಕೊಟ್ಟಿದ್ದಾರೆ. ತರುಣ್ ಸುಧೀರ್ ನಿರ್ಮಾಣದ ಹೆಸರಾಂತದ ಶೂಟಿಂಗ್ನಲ್ಲಿ ಅರಣ್ಯ ಭೂಮಿಯಲ್ಲಿ ನಡೀತಾ ಇದೆ ಶೂಟಿಂಗ್. ಆ ಆರೋಪದ ಮೇಲೆಗೆ ತುಮಕೂರಿನ ಸಹಾಯಕ ಸಂರಕ್ಷಣಾಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಕಳೆದ 5 ದಿನಗಳಿಂದ ಸಿನಿಮಾ ಚಿತ್ರೀಕರಣ ನಡೀತಾ ಇತ್ತು. ಸ್ಥಳದಲ್ಲಿ ಶೂಟಿಂಗ್ ಜೊತೆಗೆ ಲೈಟು ಮತ್ತು ಅಡಿಗೆ ಸಾಮಗ್ರಿಗಳನ್ನ, ಚೇರ್ಗಳನ್ನ ಎಲ್ಲವನ್ನೂ ಕೂಡ ಸೀಸ್ ಮಾಡಿದ್ದಾರೆ ಅರಣ್ಯ ಅಧಿಕಾರಿಗಳು. ಈ ಚಿತ್ರವು ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ನಟನೆಯ ಹೊಸ ಸಿನಿಮಾ ಆಗಿತ್ತು. ತರುಣ್ ಸುಧೀರ್ ನಿರ್ಮಾಣ ಮಾಡ್ತಾ ಇದ್ರು. ಈ ಚಿತ್ರತಂಡದ ಮೇಲೆ ಅರಣ್ಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅನುಮತಿ ಇಲ್ಲದೆ ಶೂಟಿಂಗ್ಗೆ ಮುಂದಾಗಿದ್ದ ಕಾರಣದಿಂದ ದಾಳಿ ಮಾಡಿದ್ದಾರೆ. ಫಿಲಮ್ ಅಲ್ಲಿಲ್ಲ, ಡ್ಯಾನ್ಸ್ ಆಡೋದು, ಹಾಡಾಡೋದು ಎಲ್ಲ ಶೂಟಿಂಗ್ ಮಾಡ್ಕೊಳ್ಳೋದು ಅಂತ ಕ್ಯಾಮರಾದಲ್ಲಿ ಮಾಡ್ತಾರಲ್ಲ ಚಿನ್ನಿ. ನೋಡು ಇವರೆಲ್ಲರೂ ಆ್ಯಕ್ಟರ್ಸ್ ಇರ್ತಾರೆ. ತೆಗಿಯೋರು ಸುದೀಪ್, ದರ್ಶನ್, ಆ ಥರ ಆ್ಯಕ್ಟರ್ಸ್ ಎಷ್ಟೊಂದು ಜನ ಇದ್ದಾರೆ ನೋಡಿ. ಶೂಟಿಂಗ್ ಅಂದ್ರೆ ಏನ್ ಗೊತ್ತಾ? ಫಿಲಂ ಶೂಟಿಂಗ್ ಡ್ಯಾನ್ಸ್ ಆಡ್ತಾರಲ್ಲ, ಆ ಥರ ಮಾಡ್ಕೊಳ್ಳೋದು ಚಿನ್ನಿ. ಫಿಲಂ ಶೂಟಿಂಗ್ ಅವರೆಲ್ಲ ಫಿಲಮ್ ಅಲ್ಲಿಲ್ಲ, ಡ್ಯಾನ್ಸ್ ಆಡೋದು, ಹಾಡಾಡೋದು ಎಲ್ಲ ಶೂಟಿಂಗ್ ಮಾಡ್ಕೊಳ್ಳೋದು ಅಂತ ಕ್ಯಾಮರಾದಲ್ಲಿ ಮಾಡ್ತಾರಲ್ಲ ಚಿನ್ನಿ. ನೋಡು ಇವರೆಲ್ಲರೂ ಆ್ಯಕ್ಟರ್ಸ್ ಇರ್ತಾರೆ. ತೆಗಿಯೋರು ಸುದೀಪ್, ದರ್ಶನ್, ಆ ಥರ ಆ್ಯಕ್ಟರ್ಸ್ ಎಷ್ಟೊಂದು ಜನ ಇದ್ದಾರೆ ನೋಡಿ. ರಸ್ತೆ ಬದಿಯಲ್ಲಿ ನಾಮಚಿಲುಮೆ ನಮ್ಮ ಮೇನ್ ಗೇಟ್ ಮುಂದೆ ಈ ಥರ ಸುಮಾರು ಜನ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂತು. ಅಷ್ಟರಲ್ಲಿ ನಮ್ಮ ಸ್ಟಾಫು ನಮಗೆ ಹೇಳಿದ್ರು. ಅಲ್ಲಿ RFO ಮತ್ತು ಸಿಬ್ಬಂದಿಯವರು, ಆಮೇಲೆ ACF ಕೂಡ ಇಮಿಡಿಯೇಟಾಗಿ ಹೋಗಿ ವೆರಿಫೈ ಮಾಡುವಾಗ ಫಿಲಿಮ್ ಏನು ಶೂಟ್ ಮಾಡೋಂಥ ಟೀಮು ಅಲ್ಲಿ 8 ಗಂಟೆ ಸುಮಾರಂಗೆ ಅಲ್ಲಿ ಬಂದಿದ್ದಾರೆ. ಊಟಕ್ಕೆ ಅಲ್ಲೇ ನಿಲ್ಲಿಸಿದ್ದಾರೆ. ಲೈಟ್ ಇಲ್ದೇ ಇರೋ ಕಾರಣಕ್ಕೆ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಅಲ್ಲಿ ಊಟ ಮಾಡ್ತಾಯಿದ್ರು ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಮತ್ತು ಶೂಟಿಂಗ್ ನಡೀತಾ ಇರಲಿಲ್ಲ, ಬಟ್ ಶೂಟಿಂಗ್ ಟೀಮ್ ಅವರು ಅಲ್ಲಿ ಊಟ ಮಾಡ್ತಾಯಿದ್ರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಈಗ ಇಮಿಡಿಯೇಟಾಗಿ FIR ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೂ ಕೂಡ ತಿಳುವಳಿಕೆನ ನಾವು ಹೇಳಿದ್ದೀವಿ. ಅದು ಚಿತ್ರತಂಡ ತರುಣ್ ಪ್ರೊಡಕ್ಷನ್ ಅಂತ ಬಂದಿತ್ತು. ಈಗಾಗಲೇ ಅವರು ನಮಗೆ ಪರ್ಮಿಷನ್ಗೆ ಅಪ್ಲೈ ಮಾಡಿ ಅದು ಏನು ಅಮೌಂಟ್ ಇದೆ ಅದನ್ನೆಲ್ಲ ಕಟ್ಟಿದ್ರು. ಬಟ್ ಇನ್ನೂ ಅವರಿಗೆ ಪರ್ಮಿಷನ್ ಅಫಿಷಿಯಲ್ ಆಗಿ ಹೆಡ್ ಆಫೀಸಿಂದ ಪರ್ಮಿಷನ್ ಬಂದಿಲ್ಲ. ಹಾಗಾಗಿ ಒಳಗಡೆ ನಾವು ಶೂಟಿಂಗ್ ಅಲೌ ಮಾಡಿರಲಿಲ್ಲ ಅವರಿಗೆ. ಬಟ್ ಔಟ್ಸೈಡ್ ಶೂಟಿಂಗ್ ನಡೀತಾ ಇದೆ. ಇವರು ಈವ್ನಿಂಗ್ ಊಟಕ್ಕೋಸ್ಕರ ಅಲ್ಲಿ ನಾವು ನಿಲ್ಲಿಸಿದ್ವಿ ಅಂತ ಮಾಹಿತಿ ಬಂದಿದೆ. ಅಲ್ಲಿ ಸುತ್ತಮುತ್ತ ಇರ್ಬೋದು, ಬಟ್ ನಮ್ಮ ಅರಣ್ಯ ಪ್ರದೇಶದಲ್ಲಿ ದೇವರಾಯನದುರ್ಗ ಫಾರೆಸ್ಟ್ ಅದ್ರೊಳಗಡೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ತುಮಕೂರಿನಿಂದ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಅಂತ. ಮಹೇಶ್, ಈಗ ತುಮಕೂರಿನಲ್ಲಿ ನಾಮದ ಚಿಲುಮೆಯಲ್ಲಿ ಏನು ಶೂಟಿಂಗ್ ನಡೀತಾ ಇತ್ತು ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ, ಇವರು ಈಗಾಗಲೇ ಅನುಮತಿ ಸಲ್ಲಿಸಿದ್ರಂತೆ. ಜೊತೆಗೆ ಅನುಮತಿ ಬರಲಿಕ್ಕೆ ಮುನ್ನವೇ ಕೂಡ ಶೂಟಿಂಗ್ಗೆ ಮುಂದಾಗಿದ್ದಾರೆ. ಜೊತೆಗೆ ಯಾವ ಪ್ರದೇಶದಲ್ಲಿ ನಿಷೇಧಾಜ್ಞೆ ಇತ್ತು, ಜೊತೆಗೆ ಅನುಮತಿ ಕೋರಿದ್ರ, ಏನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಮಹೇಶ್? ಎಸ್ ಶ್ರೀಕಾಂತ್, ಇದು ಏನು ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂತಹ ಏನು ದೇವರಾಯನದುರ್ಗ ಮೀಸಲು ಅರಣ್ಯ ಪ್ರದೇಶದಲ್ಲಿ ನಾಮದ ಚಲಮೆ ಎಂಬ ಒಂದು ಪ್ರದೇಶ ಇದೆ. ಆ ಒಂದು ನಾಮದ ಚಲಮೆಯಲ್ಲಿ ಇದೊಂದು ಶೂಟಿಂಗಿಗೆ ಒಂದು ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು ಅಂತೇಳಿ ಹೇಳಲಾಗ್ತಾ ಇರೋಂಥದ್ದು.
ಏನು ಅಂದ್ರೆ ಸುಮಾರು ಅಂದ್ರೆ 10 ಗಂಟೆ ಸುಮಾರಿಗೆ ಈ ಒಂದು ಶೂಟಿಂಗ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಏನು ಅರಣ್ಯ ಇಲಾಖೆ ಸಿಬ್ಬಂದಿ ಅವರು ಸ್ಥಳಕ್ಕೆ ಹೋಗಿ ಪರ್ಮಿಷನ್ ಅನ್ನ ಕೇಳಿದ್ದಾರೆ. ಪರ್ಮಿಷನ್ ತಂದಿದ್ದೀರಾ ಅಥವಾ ತಗೊಂಡಿದ್ದೀರಾ ಎಂಬ ಮಾಹಿತಿಯನ್ನ ಅಲ್ಲಿನ ಅಂದ್ರೆ ರಾತ್ರಿ ವೇಳೆಯಲ್ಲಿ ಗಾರ್ಡ್ಗಳು ಅಲ್ಲಿನ ಸಿಬ್ಬಂದಿಯನ್ನು ಕೇಳಿದ್ದಾರೆ. ಅದಕ್ಕೆ ಪರ್ಮಿಷನ್ ಹಾಕಿದೀವಿ, ಇನ್ನು ಬಂದಿಲ್ಲ, ಬಟ್ ನಾವು ತಗೊಂತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಅದಕ್ಕೆ ಯಾವುದೇ ಅವಕಾಶವನ್ನ ಕೊಡದಲ್ಲೇ ಏನು ಸಿಬ್ಬಂದಿ ಆ ಒಂದು ಅಲ್ಲಿ ಅಂದ್ರೆ ಶೂಟಿಂಗ್ಗೆ ಬಳಸ್ಕೊಂಡಂತ ವ್ಯಾನು ಮತ್ತೆ ಏನು ಜನರೇಟರ್, ಚೇರು ಮತ್ತೆ ಏನು ಊಟಕ್ಕೆ ಬಳಸುವಂತ ಪಾತ್ರೆ ಎಲ್ಲವನ್ನೂ ಕೂಡ ಸೀಜು ಮಾಡಿರೋಂಥದ್ದು. ಶ್ರೀಕಾಂತ್. ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನಷ್ಟು ಬೆಳವಣಿಗೆ ಬರಬೇಕಿದೆ. ಮುನ್ನವೇ ಕೂಡ